ಈ ವ್ಯವಸ್ಥೆ ಬಂದು ಕುಂತಿದೆ. ಈಗ ಯಾರು ಎಚ್ಚೆತ್ಕೊಂಡು ಈಗಳಿಗೆ ತಾವು ತಮ್ಮ ಸಿಬ್ಬಂದಿಗಳು ರಿಲೀವ್ ಮಾಡಿ ಇಮಿಡಿಯೇಟ್ ಆಗಿ. ತಾಲೂಕು ಮಟ್ಟ ತಹಶೀಲ್ದಾರ್ಗಳವರಲ್ಲ, ಹೋಗ್ಲಿ ಹಳ್ಳಿಗಳಿಗೆ ಹೋಗ್ಲಿ, ಜನಗಳ ಕಷ್ಟಕ್ಕೆ ನೋಡ್ಲಿ. ಅವರಲ್ಲಿ ದೇವಿ ದರ್ಶನ ಮಾಡ್ತಾ ಇರ್ತಾರೆ. ಅಲ್ಲಿ ನೀವಿಲ್ಲಿ ಆಡಂಬರ ತೋರ್ಸೋದು ಬೇಡ, ಯಾರಿಗೂ ನೀವು ಪ್ರೋಟೋಕಾಲ್ ಕೊಡ್ಸೋದು ಬೇಡ, ಯಾವ VIP ಟ್ರೀಟ್ಮೆಂಟ್ ಬೇಡ, ಏನು ಬೇಡ. ನನ್ನ ಬಹಳ ಪ್ರಮುಖವಾದ ಆಗ್ರಹ, ಮೊದಲು ಸ್ಥಳೀಯರಿಗೆ ಒಂದು ದಿವಸ ಅವಕಾಶ ಕೊಡ್ಲೇಬೇಕು ಈ ಸಲ. ಇಲ್ಲ ಅಂದ್ರೆ ಮುಂದಿನ ಉಗ್ರ ಹೋರಾಟ ಆಗ್ಬೇಕಾಗ್ತದೆ. ಅಲ್ಲಿ ಸ್ಥಳೀಯ ಈ ಅಕ್ಕಪಕ್ಕದ ಜನಗಳು ಯಾರಿದ್ದಾರೆ, ಅವರ ಕುಲ ಬಾಂಧವರು, ವಂಶಸ್ಥರು ಯಾರಿದ್ದಾರೆ, ಇವರಿಗೆಲ್ಲ ಒಂದು ದಿವಸ, ಕೊನೆ ಒಂದು ದಿವಸ ನೀವು ಅವಕಾಶವನ್ನು ಕೊಡಿ ಅಂತ ಹೇಳ್ತಾ, ಬಹಳ ವಿನಮ್ರತೆ ಮತ್ತೊಮ್ಮೆ ಹೇಳ್ತೀನಿ. ಅಲ್ಲಿ ಮೊದಲು ಜನಗಳ ಕಷ್ಟಗಳಿಗೆ ಸ್ಪಂದಿಸಿ ನೀವಲ್ಲಿ. ನಾನು ಇವತ್ತೇನು ಗಂಭೀರ ಆರೋಪ ಮಾಡಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಆಸ್ತಂಬ ದೇವಿ ದರ್ಶನ ಮುಗಿದ 2 ದಿವಸಕ್ಕೆ ನಾನು ಇದೇ ಮಾಧ್ಯಮದಲ್ಲಿ ಎಲ್ಲ ವಿತ್ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ, ಫೋಟೋ ವಿಡಿಯೋ ಸಮೇತ ಬಿಡುಗಡೆ ಮಾಡ್ತೀನಿ. ಎಲ್ಲ ಶೇಖರಣೆ ಮಾಡಿ ಆಗಿದೆ. ಧನ್ಯವಾದ. 20,000 ಪಾಸನ್ನ ಪ್ರಿಂಟ್ ಮಾಡಿ ತಗೊಂಡಿದ್ದಾರೆ ಇವರಲ್ಲಿ. ಆ ಪಾಸನ್ನು ಯಾರ್ಯಾರಿಗೆ ಕೊಟ್ಟವ್ರೆ, ಯಾವ ರಿಸಿಪ್ಟ್ ಇರ್ಬೇಕಲ್ಲ, ಇಂತಿಂತರ ಕೊಟ್ಟಿರೋದು. ಈಗ ದೇವರಾಜೇಗೌಡರು ಕೊಟ್ಟವ್ರೆ, ಅಲ್ಲಿ ದೇವರಾಜೇಗೌಡರು ಸೈನ್ ಇರ್ಬೇಕಲ್ಲ, 200 ಪಾಸ್ ಇಸ್ಕೊಂಡವ್ರೆ ಅಂತ ಹೇಳಿ ಯಾರ್ಯಾರಿಗೆ ಕೊಟ್ಟವ್ರೆ ಅಂತ ಹೇಳಿದ್ರೆ, ಅಲ್ಲಿ ಈ ಕೆಲವರೆಲ್ಲ ಟಿವಿ ಮಾತಾಡ್ತಾವ್ರಲ್ಲ, ನಾನು 5 ಲಕ್ಷ ಪಾಸ್ ಪರ್ಚೇಸ್ ಮಾಡಿದೆ, 5 ಲಕ್ಷ ರೂಪಾಯಿ ಕೊಟ್ಟಾಂಡೆ, 6 ಲಕ್ಷ ಕೊಟ್ಟಾಂಡೆ ಅಂತ ಹೇಳ್ತಾರಲ್ಲ, ಅದನ್ನ ಹೇಳ್ತಾರೆ. ದುಡ್ಡು ಕೊಟ್ಟಾಂಡೆ ಅಂತ ಹೇಳ್ತಾರಲ್ಲ, ಅದನ್ನು ಬಿಡುಗಡೆ ಮಾಡ್ತೀವಿ ನಾವೀಗ. ಅದನ್ನೇ ಟಿಕೆಟ್ ತಗೊಂಡೆ ಅಂತ ಹೇಳ್ತಾವ್ರಲ್ಲ, ಅವ್ರು ಟಿಕೆಟ್ ತಗೊಂಡವರು ಪಾಸ್ ತಗೊಂಡ್ರು ಅಂತ ಅದನ್ನ ನಿಮ್ ದಾಖಲೆ ಸಮೇತ ಕೊಡ್ತೀನಿ ನಾನೀಗ. ಅದಕ್ಕೆ ಕೆಲವ್ರು ಹೇಳ್ತಿರಲ್ಲ, ನಾವು ಸತ್ಯೇಶ್ವರ ನಾವು ಟಿಕೆಟೇ ಮುಟ್ಟಿಲ್ಲ, ಪಾಸೇ ಮುಟ್ಟಿಲ್ಲ ಅಂತ ಹೇಳ್ತಾರಲ್ಲ. ಪ್ರತಿ ಇದ್ರದ್ದು ಎವ್ರಿ ಡೇಟ್ ನಾನು ಕಲೆಕ್ಟ್ ಮಾಡಿದೀನಿ ಈಗ. ಎವ್ರಿ ಡೇಟ್ ಅದರಲ್ಲಿ ಫಿಲ್ಟರ್ ಮಾಡ್ತಾ ಇದೀನಿ ನಾವೀಗ. ಯಾವ್ಯಾವ ಇಲಾಖೆಯಲ್ಲಿ ಏನು ನಮಗೆ ಪಟ್ಟಿ ಬಂದಿದೆಯಲ್ಲ, ಅಲ್ಲಿ ಯಾವ ಮೇಲಿಂದ ಈ ಡಾಕ್ಯುಮೆಂಟ್ಸ್ ಕೇಳಿದೀವಿ, ಅಲ್ಲಿ ನಿಮ್ಗೆ ರೆಫರ್ ಮಾಡಿರೋರು ಯಾರು, ರೆಕಮೆಂಡ್ ಮಾಡಿರೋರು ಯಾರು, ದಾಖಲೆ ಕೊಡಿ ಅಂತ ಹೇಳಿ. ಈಗ ರೆಕಮೆಂಡ್ ಮಾಡಿದಾರಲ್ಲ, ಅಲ್ಲಿ ರೆಕಮೆಂಡ್ ಮಾಡಿರೋ ವ್ಯಕ್ತಿ ಅರ್ಹತೆ ಏನು? ಆಯ್ತು, ಒಬ್ರಿಗೆ 5 ಜನಕ್ಕೆ ಅವಕಾಶ ಪ್ರೋಟೋಕಾಲ್ ಇದೆ ಅಂತ ಹೇಳಿದ್ಮೇಲೆ, ಅಲ್ಲಿ ಆ ವೆಹಿಕಲ್ ಅಲ್ಲಿ ನೋಡಿ ದುರಂತ ಏನು ಅಂತ ಅಂದ್ರೆ, ಯಾರೊಬ್ಳು ರೀಲ್ಸ್ ಮಾಡೋ ಹೆಣ್ಮಗಳು ಆನೆ ಪಕ್ಕ ಕುಂಕ ರೀಲ್ಸ್ ಮಾಡಿ ಸಿಗಾಕೊಂಡು 3,000 ರೂಪಾಯಿ ದಂಡ ಹಾಕ್ಸ್ಕೊಂಡವಳೆ. ಅವಳಿಗೆ ಗರ್ಭಗುಡಿ ಒಳಗೆ ಬಿಡ್ತಾರೆ ಅವಳನ್ನ, ರೀಲ್ಸ್ ಮಾಡೋಳ. ಅವಳು ಎಲ್ಲಿ ಹೋಗ್ತಾಳೆ ಗೊತ್ತಾ, ಅವಳು ವಿಡಿಯೋ ಮಾಡಿ ನೋಡಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಿಟ್ಟವಳಲ್ಲಿ ಪ್ರೋಟೋಕಾಲ್ ವೆಹಿಕಲ್ ಒಳಗಡೆ ನೋಡಿ, ನಾನೀಗ ಪ್ರೋಟೋಕಾಲ್ ಹೋಗ್ತಾ ಇದ್ದೀನಿ, ನಾನೀಗ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ನಾನೀಗ ನಾನು ಅಮೌಂಟ್ ಇದೆ ಈಗ ಹಾಕ್ತೀನಿ, ಬೇಕಾರೆ ಈಗ ಹಾಕ್ತೀನಿ. ಈಗ ನಾನು ವಿಡಿಯೋ ಅಮ್ಮನವ್ರು ದರ್ಶನ ಮಾಡ್ತಾ ಇದ್ದೀನಿ ಈಗ, ಅಲ್ಲಿ ನೋಡಿ ಭಕ್ತರೆ. ಸರ್ ಈಗ ವಿಡಿಯೋ ಹಾಕ್ತೀನಿ ನೋಡಿ, ಹೇಗೆ ಅಲ್ಲಿ ಅವ್ರು ಎಷ್ಟು ಹೇಳ್ತಾಳೆ ಅಂತ ಹೇಳಿ. ಇಂಥ ವ್ಯವಸ್ಥೆಗೆ ಬಂದಿದೆ ಆಡಳಿತ ಅಂತ ಅಂದ್ರೆ, ಅವ್ರ ಬಗ್ಗೆ ಏನು ಕ್ರಮ ತಗೊಳ್ಳೇ ಇಲ್ಲ ಇವರಲ್ಲಿ. ಅವರು ಅದೇನು ಎಷ್ಟು ಸಾಕ್ಷಿ ಇದೆ ಅಂತ ಅಂದ್ರೆ, ಇನ್ನೊಬ್ಬ ವ್ಯಕ್ತಿ ಅವನು ಯಾರು ಅಂದ್ರೆ ಗೊತ್ತಿಲ್ಲ, ಅವನು ನಾನು ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿ ಬಿಟ್ಟಿದ್ದೀನಿ. ಅವರು